ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 19/6/2025 ಗುರುವಾರದ ಈ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ವೃಷಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಸರಳ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷಿಗಳು ಹಾಗೆ ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಳ್ತಾ ಹೋಗೋಣ. ಗುರೂಜಿ ತಿಳಿಸ್ತೀರಾ? ನೋಡಿ, ಇವತ್ತು 19 ಜೂನ್ 2025 ಅಷ್ಟಮಿ ತಿಥಿ ಇರುವಂತದ್ದು, ಕೃಷ್ಣ ಪಕ್ಷ, ಉತ್ತರ ಭಾದ್ರಪದ ನಕ್ಷತ್ರ ಆಗಿರುವಂತದ್ದು, ಸೌಭಾಗ್ಯ ಯೋಗ, ಗುರುವಾರ. ಇವತ್ತು ವಾರದ ವಿಶೇಷದಲ್ಲಿ ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟಂತದ್ದು ನಮ್ಮ ರಾಜ್ಯಕ್ಕೆ 5:55 ಸೂರ್ಯೋದಯ ಆಗುವಂತದ್ದು ಮತ್ತೆ 6:46 ಸೂರ್ಯಾಸ್ತ ಆಗುವಂತದ್ದು. ಈ ದಿನದ ಒಂದು ಮುಹೂರ್ತ ಭಾಗದಲ್ಲಿ ನೋಡ್ತಾ ಬಂದ್ರೆ ರಾಹುಕಾಲ 1:57 3:34, ಯಮಗಂಡ ಕಾಲ 5:56 7:32, ಗುಳಿಕ ಕಾಲ 9:08 10:45 ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:55 12:47 ಇವತ್ತಿನ ಒಂದು ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿರುವಂತ. ಗುರೂಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ದಿನದ ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ಇವತ್ತು ಒಂದು ಗುರುವಾರದ ವಿಶೇಷ. ಗುರು ಧನಕ್ಕೆ ಕಾರಕ ಮತ್ತು ಗುರು ವಿದ್ಯಾಕಾರಕ ಅಂತ ಹೇಳ್ತೀವಿ. ಏನೇ ಒಂದು ವಿದ್ಯಾ ಆರಂಭ ಮಾಡೋದಿದ್ರೆ ಇವತ್ತಿನ ದಿನ ಚೆನ್ನಾಗಿ ಹೊಸದೊಂದು ಪ್ರಾರಂಭ ಅಂತ ಹೇಳ್ತೀವಿ. ಅಥವಾ ಗುರುವಿನ ಸ್ಮರಣೆ, ಗುರುವಿನ ಒಂದು ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ, ಗುರುವಿನ ಒಂದು ಕರೆ ಮಾಡಿ ಅವರ ಆರೋಗ್ಯ ವಿಚಾರಿಸೋದಕ್ಕೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತು ಒಂದು ಧನಕಾರಕ ಆಗಿರೋದ್ರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ವಿಶೇಷವಾಗಿ ಲೇವಾದೇವಿ ಮಾಡೋರಿಗೆ ಇವತ್ತಿನ ದಿನ ತುಂಬಾ ಶುಭವಾಗಿರುವಂತದ್ದು ನೋಡ್ತಾ ಇರ್ತೀವಿ. ಓಕೆ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ವೀಕ್ಷಕರು ಕಾಯ್ತಾ ಇರ್ತಾರೆ ದಿನದ ಭವಿಷ್ಯವನ್ನ ತಿಳಿದುಕೊಳ್ಳೋದಕ್ಕೆ. ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರುವಾರದ ಈ ದಿನ ಭವಿಷ್ಯ ಏನಿದೆ ನೋಡೋಣ. ಮೇಷರಾಶಿಯವರು ಸಂತೋಷ ತುಂಬಿದ ಒಳ್ಳೆಯ ದಿನ. ಮನೆಯಿಂದ ಹೊರಗೆ ಹೋಗುವಾಗ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ, ಅದರಿಂದ ನಿಮಗೆ ಹಣದ ಲಾಭ ಇವತ್ತು ನೀವು ಪಡ್ಕೋಬಹುದಾಗಿದೆ. ಓಕೆ, ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನದ ಭವಿಷ್ಯ ಏನಿದೆ ಅಂತ ಹೇಳಿ ಕೂಡ ನೋಡ್ತಾ ಹೋಗೋಣ. ಆರೋಗ್ಯ ಚೆನ್ನಾಗಿರುತ್ತೆ, ಹಣಕಾಸಿನಲ್ಲಿ ಸುಧಾರಣೆ ಮತ್ತು ಬಹುಕಾಲದಿಂದ ಬಾಕಿ ಇರುವ ಬಿಲ್ಗಳು ಇವತ್ತು ನಿಮಗೆ ಪಾವತಿಸುವುದರಿಂದ ಅನುಕೂಲವಾಗುವಂತದ್ದು, ದಿನ ಚೆನ್ನಾಗಿರುವಂತದ್ದು ನೋಡ್ತಾ ಬರುತ್ತೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರೂಜಿ ಮಿಥುನ ರಾಶಿ. ಮಿಥುನ ರಾಶಿಯವರ ಶಕ್ತಿಯ ಮಟ್ಟ ಹೆಚ್ಚಾಗಿರುತ್ತೆ. ಮತ್ತೆ ನಿಮ್ಮ ಹಣ ಸಂಗ್ರಹಿಸುವಾಗ ಮತ್ತೆ ಹಣ ಬಾಕಿ ಇರುವಂತ ವಿಚಾರವಾಗಿ ಒಂದು ಕ್ರೋಢೀಕರಿಸಲು ಒಳ್ಳೆ ದಿನ ನೋಡ್ತಾ ಬರ್ತೀವಿ. ಓಕೆ, ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ಸ್ವಲ್ಪ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬಾ ಖರ್ಚು ಮಾಡುವ ಪ್ರವೃತ್ತಿಗೆ ಸ್ವಲ್ಪ ಕಡಿವಾಣ ಹಾಕಿ, ಅದರಿಂದ ಉಳಿತಾಯದ ದಿನ ನಿಮಗೆ ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಗುರುಜಿ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮುಂಚೆ ನಮ್ಗೆ ಪ್ರಶ್ನೆ ಬಂದಿದೆ. ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ಒಬ್ರು ಮೈಸೂರಿಂದ. ತಗೊಳ್ಳೋಣ. ಇವರ ಹೆಸರು ಗುರುಜಿ ಅಚ್ಯುತ್ ಅಂತ ಹೇಳ್ತಾ ಇದ್ದಾರೆ. ಅಚ್ಯುತ್. ಜನ್ಮ ದಿನಾಂಕ 24/6/1991 ಗುರೂಜಿ. 24/6/1991. ಜನ್ಮ ಸಮಯ 11:46 AM ಗಳಲ್ಲಿ. ಜನ್ಮ ಸ್ಥಳ ಬಂದು ಮೈಸೂರು ಗುರೂಜಿ. ಇವ್ರು ಕೇಳ್ತಾ ಇದ್ದಾರೆ ಮ್ಯಾರೇಜ್ ಡಿಲೇ ಮತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಅಚ್ಯುತ್ ಅವ್ರು ಯಾರು ಜಾತಕ ಕಳಿಸಿದೀರಾ, ಭಾನುವಾರ ಹುಟ್ಟಿರುವಂತದ್ದು, ವಿಶಾಖ ನಕ್ಷತ್ರ ಇವ್ರದ್ದು, ತುಂಬಾ ವಿಶೇಷವಾಗಿ ಗುರುವಿನ ನಕ್ಷತ್ರ, ತುಲಾ ರಾಶಿ, ಸಿಂಹ ಲಗ್ನ ಜಾತಕ. ನೋಡಿ, ಸಪ್ತಮ ಸ್ಥಾನ, ಸಪ್ತಮಾಧಿಪತಿ, ಪಂಚಮ ಸಪ್ತಮ ಮತ್ತು ಲಾಭ ಸ್ಥಾನ ಮದುವೆಗೆ ಸಂಬಂಧಿತವಾದ ಭಾವಗಳಂತ ಹೇಳ್ತೀವಿ. ಇವರಿಗೆ ನೋಡಿ, ಸಪ್ತಮಾಧಿಪತಿ ಶನೇಶ್ವರರಾಗಿ ಷಷ್ಠ ಭಾವದಲ್ಲಿರುವಂತದ್ದು. ಸಪ್ತಮ ವ್ಯಯಕ್ಕೆ ಹೋದಾಗ ಷಷ್ಠ ಭಾವ ಬರುತ್ತೆ. ಭಾವಾದ್ಭಾವದ ನಿಯಮಾನುಸಾರವಾಗಿ ಯಾವಾಗ ಸಪ್ತಮ ಸ್ಥಾನಕ್ಕೆ ಶನಿಯ ಸಂಬಂಧ ಬರುತ್ತೋ ಅವರಿಗೆ ಒಂದ್ ಸ್ವಲ್ಪ 36 ವರ್ಷದವರೆಗೂ ಸ್ವಲ್ಪ ಮದುವೆ ನಿಧಾನನೇ ಅಂತ ಹೇಳ್ತೀವಿ. ಆದ್ರೂ ಕೂಡ ಇವ್ರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಸ್ವಲ್ಪ ಇವರಿಗೆ ದಶಾಭುಕ್ತಿ ಅನುಗುಣವಾಗಿ ಬುಧ ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಜೂನ್ 2026 ಶುಕ್ರನೇ ಇದೆ. ಮುಂಬರುವ ದಶಾಭುಕ್ತಿಗಳಲ್ಲಿ ಜೂನ್ 2026 ನಂತರ ಮದುವೆ ಯೋಗ ಇವರಿಗೆ ಕಾಣಿಸ್ಬರ್ತಾ ಇದೆ. ಸೊ ಆದ್ರೂ ಕೂಡ ಶನೇಶ್ವರನ ಒಂದು ಸ್ವಲ್ಪ ಅವಕೃಪೆ, ಯಾಕಂದ್ರೆ ಸಪ್ತಮ ಸ್ಥಾನ ವಕ್ರಿ ಆಗಿರೋದ್ರಿಂದ ನಿಧಾನ ಅಂತ ಹೇಳ್ತೀವಿ. ಸೊ ಶನೇಶ್ವರ
ಶನೈಶ್ವರನಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಸ್ವಲ್ಪ ಶನೈಶ್ವರನಿಗೆ ತಿಲಾ ಹೋಮ ಮಾಡಿಸುವಂಥದ್ದು, ಮತ್ತೆ ಶನೈಶ್ವರ ವಿಚಾರವಾಗಿ ಓಂ ಶಂ ಶನೈಶ್ವರಾಯ ನಮಃ ಅಂತ ಒಂದು ಜಪ ಮಾಡುವಂಥದ್ದು ಒಳ್ಳೇದು. ಅದರಿಂದ ಮ್ಯಾರೇಜ್ಗೆ ಅನುಕೂಲ ಆಗುತ್ತೆ. ಮತ್ತೆ ಫೈನಾನ್ಷಿಯಲ್ ಬಗ್ಗೆ ಕೇಳಿದಾರಲ್ಲ, ಹೌದು, ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ. ದ್ವಿತೀಯಾಧಿಪತಿ ಲಾಭ ಸ್ಥಾನದಲ್ಲಿದ್ದಾರೆ, ಆದ್ರೆ ಕೇತು ಜೊತೆಯಲ್ಲಿರೋದ್ರಿಂದ, ಬುಧ ಕೂಡ ನಕ್ಷತ್ರಾಧಿಪತಿ ಅಂತೆ ಆರಿದ್ರ ನಕ್ಷತ್ರ ರಾಹು ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲ್ ಡಿಲೇಸ್ ಇರುತ್ತೆ ಲಾಸ್ಟ್ 1-2 ವರ್ಷದಿಂದ. ಬರುವಂತ ದಿನದಲ್ಲಿ ಜನವರಿ 26ನೇ ತಾರೀಕು ನಂತರ 2026ರಿಂದ ಫೈನಾನ್ಷಿಯಲ್ ಇಶ್ಯೂಸ್ ಚೆನ್ನಾಗುತ್ತೆ. ದಶ ನಡೀತಾ ಇರೋದ್ರಿಂದ ದಶಕ್ಕೆ ಅಧಿಪತಿ ಆಗಿರುವಂತ ಗ್ರಹ ಇವರ ಒಂದು ಅಚ್ಯುತರ ಜಾತಕದಲ್ಲಿ ಬುಧ ಆಗಿರೋದ್ರಿಂದ ಬುಧವಾರ ಒಂದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಒಂದು ಜಪ ಮಾಡುವಂಥದ್ದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ರೀತಿ ಮಾಡಿದ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಸರಿ ಹೋಗುತ್ತೆ. ಮದುವೆಗೆ ಶನೈಶ್ವರ ರಿಲೇಟೆಡ್ ಸಂಬಂಧಿತವಾಗಿರುವಂತ ಪರಿಹಾರ, ಮತ್ತೆ ಈ ಫೈನಾನ್ಷಿಯಲ್ಗೆ ಬುಧನ ರಿಲೇಟೆಡ್ ವಿಷ್ಣುವಿನ ಪರಿಹಾರ ಮಾಡ್ಕೊಂಡ್ರೆ ಶುಭವಾಗುವಂಥದ್ದು ನೋಡ್ತಾ ಬರ್ತೀವಿ. ಓಕೆ, ನಮಗೆ ಅಚ್ಯುತ್ ಅವರು ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರ ನೀಡೋದ್ರ ಜೊತೆಗೆ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ನಾವು ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡ್ತಾ ಇದ್ವಿ. ಗುರೂಜಿ, ಸಿಂಹ ರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿಸಿ. ನೋಡಿ, ಸಿಂಹರಾಶಿಯವರಿಗೆ ಇವತ್ತು ತುಂಬಾ ವಿಶೇಷವಾಗಿ ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವ ಒಂದು ಮುನ್ನ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲವಾದರೆ ಸ್ವಲ್ಪ ಏನಾದ್ರು ಕೋಪ ಅಸಮಾಧಾನಕ್ಕೆ ಕಾರಣವಾಗುವಂಥದ್ದು ನೋಡ್ತಾ ಬರ್ತಾರೆ. ಸಿಂಹ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಗುರೂಜಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಈ ದಿನ ಏನಿದೆ ದಿನ ಭವಿಷ್ಯ? ನೋಡಿ, ನಿಮ್ಮ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುವಂಥದ್ದು ಮತ್ತು ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಿಮ್ಮ ದಿನ ಚೆನ್ನಾಗಿರುವಂಥದ್ದು. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರೂಜಿ ತುಲಾ ರಾಶಿ. ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದ್ದಲ್ಲಿ ನಿಮಗೆ ನಿಯಮಿತ ಸಂತೋಷ ಇವತ್ತು ಸಿಗುವಂಥದ್ದು ತುಲಾ ರಾಶಿಯವರ ದಿನ ಭವಿಷ್ಯವಾಗಿರುವಂಥದ್ದು. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಸಾಧಾರಣ ದಿನ ಏನಾದ್ರೂ ಆಗಿದೆಯಾ ಗುರೂಜಿ? ಪರಿಹಾರ ಕ್ರಮ ಏನಾದ್ರೂ ಮಾಡ್ಕೊಳ್ಬೇಕಾಗುತ್ತೆ? ಆದಷ್ಟು ರಾಶಿಯಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ನಿತ್ಯ ಇತ್ಯಾದಿ ಕರ್ಮಗಳಾದಂತ ಹೊರಟ್ರೆ ಒಳ್ಳೇದು. ಓಕೆ, ತುಲಾ ರಾಶಿಯವರು ಕೂಡ ಈ ಒಂದು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಳಿ ಇವತ್ತಿನ ದಿನದ ಮಟ್ಟಿಗೆ. ಮುಂದಿನ ರಾಶಿ ಗುರೂಜಿ ವೃಶ್ಚಿಕ ರಾಶಿ. ನೋಡಿ, ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯ ಇರುವಂಥದ್ದು ಮತ್ತು ನಿಮ್ಮ ಸುತ್ತಲಿನ ಒಂದು ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಇಲ್ಲಾದ್ರೆ ಏನಾದರೂ ಅಪವಾದ ಅವಮಾನಗಳಾಗುವಂತ ನಿರೀಕ್ಷೆಗಳು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರೂಜಿ ಧನುರ್ ರಾಶಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಒತ್ತಡದ ಜೀವನಗಳಿಂದ ಇವತ್ತು ಶಮನ ಪಡೆಯುತ್ತೀರಿ. ಆ ದಿನ ಆರಾಮದಾಯಕವಾಗಿರುವಂತದ್ದು ಧನುರ್ ರಾಶಿಯವರ ವಿಚಾರವಾಗಿ ನೋಡ್ತಾ ಬರ್ತೇವೆ. ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನ್ ಹೇಳುತ್ತೆ ನೋಡೋಣ. ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡಿ ಹಣ ಕಳೆದುಕೊಳ್ಬಹುದು. ಅದರಿಂದ ಯಾರ ಸಲಹೆ ಸೂಚನೆ ಪಡೆದುಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ಅಂತ ಮಕರ ರಾಶಿಯವರಿಗೆ ಇವತ್ತು ನೋಡ್ತಾ ಬರ್ತೇವೆ. ಗುರೂಜಿ ಮಕರ ರಾಶಿಯವರಿಗೆ ಪರಿಹಾರ ಕ್ರಮ ಇವತ್ತು ಏನಾದ್ರು? ಆದಷ್ಟು ಪ್ರತಿ ಒಂದು ಇದು ಇರುವಂತ ಒಂದು ಶನೈಶ್ವರನ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ದಿನ ಚೆನ್ನಾಗಿದೆ. ಮಕರ ರಾಶಿಯ ನಂತರ ಕುಂಭ ರಾಶಿಯ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಗುರುಜಿ ಮತ್ತೊಂದು ಪ್ರಶ್ನೆ ತಗೊಳ್ಬೋದಾ? ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಹೊನ್ನೇಶ್ ಗೌಡ ಅಂತ ಹೇಳಿ. ಜನ್ಮ ದಿನಾಂಕ 21/9/2008. 2008. ಹೌದು, 21/9/2008. ಜನ್ಮ ಸಮಯ 2:52 AM ಗಳಲ್ಲಿ. ಜನ್ಮ ಸ್ಥಳ ಕೊಪ್ಪಳ. ಗುರೂಜಿ ಇವ್ರು ಕೇಳ್ತಾ ಇದ್ದಾರೆ ತಮ್ಮ ಹೈಯರ್ ಎಜುಕೇಶನ್ ಅಂಡ್ ಕರಿಯರ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೊನ್ನೇಶ್ ಗೌಡ ಇರುವಂತದ್ದು ಹುಟ್ಟಿರುವಂತದ್ದು ಭಾನುವಾರ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅಂತ ಹೇಳ್ತೀವಿ. ಸೊ ಇವರ ಜಾತಕದ ವಿಚಾರವಾಗಿ ಕರ್ಕಾಟಕ ಲಗ್ನದ ಜಾತಕ. ಇಲ್ಲಿ ಒಂದು ಎಜುಕೇಶನ್ಗೆ ಚತುರ್ಥ, ಪಂಚಮ ಮತ್ತು ಭಾಗ್ಯಸ್ಥಾನ ತುಂಬಾ ಪ್ರಬಲವಾಗಿರುವಂತದ್ದು, ಪ್ರಮುಖವಾಗಿರುವಂತದ್ದು. ಚತುರ್ಥ ಭಾವದಲ್ಲಿ ಚತುರ್ಥಾಧಿಪತಿ ಇದ್ದು, ಪಂಚಮ ಭಾವದಲ್ಲಿ ಪಂಚಮಾಧಿಪತಿಯಾದ ಮಂಗಳ ತೃತೀಯ ಭಾವದಲ್ಲಿ ಇರುವಂತದ್ದು ಮತ್ತು ಭಾಗ್ಯ ಸ್ಥಾನ ಹೈಯರ್ ಎಜುಕೇಶನ್ ಅಂತ ನಾವು ನೋಡ್ತಾ ಬರ್ತೀವಿ. ಇಲ್ಲಿ 9th ಲಾರ್ಡ್ ಗುರು ಇವರಿಗೆ ಜಾತಕದಲ್ಲಿ ಷಷ್ಠ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಎಜುಕೇಶನ್ ನಿಧಾನ ಆಗುವಂಥದ್ದು, ಗ್ರೇಡ್ಸ್ ಕಮ್ಮಿ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ರಾಹು ಮಹಾದಶನಲ್ಲಿ ಗುರು ಅಂತರ್ದಶ ನಡೀತಾ ಇದೆ. ಏಪ್ರಿಲ್ 2023ರಿಂದ ಸ್ವಲ್ಪ ನಿಧಾನ ಅಂತ ನೋಡ್ತಾ ಬರ್ತೀವಿ. ಮುಂಬರುವ ದಶಾಭುಕ್ತಿಗಳಲ್ಲಿ ಸೆಪ್ಟೆಂಬರ್ 2025ರಿಂದ ಸಮಯ ಚೆನ್ನಾಗಿದೆ. ಎಜುಕೇಶನ್ ವಿಚಾರವಾಗಿ ಹೈಯರ್ ಎಜುಕೇಶನ್ ಅಥವಾ ಮಾಸ್ಟರ್ಸ್ ಎಜುಕೇಶನ್ ಮಾಡುವಂತ ಎಲ್ಲ ಯೋಗ ಇವರ ಜಾತಕದಲ್ಲಿದೆ. ಸ್ವಲ್ಪ ಈಗ ಒಂದು 2-3 ತಿಂಗಳ ಕಾಲ ಆದಷ್ಟು ರಾಹುವಿನ ಆರಾಧನೆ, ಒಂದು ರಾಹುವಿಗೆ ಸಂಬಂಧಪಟ್ಟಂಥದ್ದು ಪ್ರತಿ ಶನಿವಾರ ನವಗ್ರಹ ದೇವಸ್ಥಾನದಲ್ಲಿ ಎಲ್ಲ ಒಂದು ನವಗ್ರಹಗಳಲ್ಲಿ ಸ್ಥಿತ ಇರುತ್ತೋ ಅಲ್ಲಿ ರಾಹು ನವಗ್ರಹ ಇರುತ್ತೆ. ರಾಹು ನವಗ್ರಹದ ಮುಂದೆ ಕರಿ ಉದ್ದಿನ ಕಾಳಿಟ್ಟು 3 ಅಪ್ರದಕ್ಷಿಣೆ ಮಾಡಿ ಓಂ ರಂ ರಾಹುವೇ ನಮಃ ಅಂತ 108 ಬಾರಿ ಜಪ ಮಾಡಿ ಬಂದ್ರೆ ರಾಹುವಿನ ದೋಷ ದೂರವಾಗಿ ಎಜುಕೇಶನ್ ಅಲ್ಲಿ ತುಂಬಾ ಸಕ್ಸಸ್ ಸಿಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ.
ಅನೇಶ್ ಗೌಡ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರಿ, ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ, ಅದನ್ನ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕಳುಹಿಸಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರ ವಾಟ್ಸ್ಆಪ್ ನಂಬರ್ಗೆ ಪ್ರಶ್ನೆಯನ್ನ ಕಳುಹಿಸಿ, ಅಥವಾ ನೇರವಾಗಿ ಗುರೂಜಿಗಳ ಬಳಿ ಲೈವ್ ನಲ್ಲಿ ಮಾತಾಡ್ಬೇಕಂದ್ರೆ ಕಾಲ್ ಮಾಡಿ ಅಂತ ಹೇಳ್ತಾ, ಗುರೂಜಿ ಮುಂದಿನ ರಾಶಿ ಕುಂಭರಾಶಿ. ಇವತ್ತು ಸ್ವಲ್ಪ ರಾತ್ರಿ ವೇಳೆ ಕಚೇರಿಯಿಂದ ಮನೆಗೆ ಹೋಗುವಾಗ ವಾಹನ ಜಾಗರೂಕತೆಯಿಂದ ಚಲಾವಣೆ ಮಾಡಿ, ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಏಟುಗಳು ಅಪಘಾತವಾಗುವಂತ ನಿರೀಕ್ಷೆಗಳಿರುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ಕುಂಭರಾಶಿಯವರಿಗೆ ಹೇಳ್ತಾ ಇದ್ದೀನಿ. ಕುಂಭರಾಶಿಯ ನಂತರ ಮುಂದಿನ ರಾಶಿ ಮೀನ ರಾಶಿ. ಇವರಿಗೆ ಈ ದಿನ ಗುರುವಾರ ಏನಿದೆ ದಿನ ಭವಿಷ್ಯ ತಿಳಿಯೋಣ. ಈ ದಿನ ಒಂದು ಮೀನರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಅದ್ಭುತವಾಗಿರುವಂಥದ್ದು ಮತ್ತು ನಿಮ್ಮ ಸಂಗಾತಿಯನ್ನು ನೀವೆಷ್ಟು ಪ್ರೀತಿಸ್ತೀರಾ ಅದರ ಹೆಚ್ಚು ಪ್ರೀತಿ ನಿಮಗೆ ವಾಪಸ್ ಸಿಗುವಂಥದ್ದು, ಈ ರೀತಿ ಮೀನರಾಶಿಯವರಿಗೆ ಒಳ್ಳೆಯ ದಿನ ಇವತ್ತು ಒಂದು ನೋಡ್ತಾ ಬರ್ತೀವಿ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ವೀಕ್ಷಕರೇ ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಲ್ ಮಾಡಿ, ಮತ್ತು ಗುಪ್ತ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂದ್ರೆ ಗುರೂಜಿಗಳನ್ನ ನೀವು ನೇರವಾಗಿ ಭೇಟಿ ಆಗಬಹುದು ಅಂತ ಹೇಳ್ತಾ ನಾವು ಕೂಡ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನ ತಿಳಿದುಕೊಂಡಿದ್ವಿ, ಜುಲೈ ತಿಂಗಳ ಮಾಸ ಭವಿಷ್ಯ. ಈಗ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ಹೇಳಿ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ನವಗ್ರಹಗಳ ಗೋಚಾರದ ಪ್ರಭಾವ ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿ ರಾಶಿ ಫಲವನ್ನ ಸೂಚಿಸುತ್ತೆ ಅಂತ ಹೇಳಿ. ನೋಡಿ, ದೊಡ್ಡ ದೊಡ್ಡ ಬದಲಾವಣೆಗಳು ಆಲ್ರೆಡಿ ನಾವು ನೋಡ್ತಾ ಬಂದ್ವಿ. ಸಣ್ಣ ಪುಟ್ಟ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ. ಒಂದು ಜುಲೈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಪ್ರಮುಖವಾಗಿ 2 ಗ್ರಹಗಳ ಬದಲಾವಣೆ, ಸಣ್ಣ ಪುಟ್ಟ ಬದಲಾವಣೆಯಲ್ಲಿ ನೋಡೋದಾದ್ರೆ ಒಂದು ಬುಧನ ಬದಲಾವಣೆ, ಇನ್ನೊಂದು ರವಿಯ ಬದಲಾವಣೆ ಅಂತ ನೋಡ್ತಾ ಬರ್ತೀವಿ. ಇಲ್ಲಿ ನಿಮಗೆ ಜುಲೈ 16ನೇ ತಾರೀಕು ನಂತರ ರವಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥದ್ದು, ಅಂದ್ರೆ ವೃಷಭ ರಾಶಿಯವರಿಗೆ ರಾಶಿಯಿಂದ ತೃತೀಯ ಭಾವಕ್ಕೆ ಬರುವಂಥದ್ದು, ಮತ್ತೆ ಅದು ಮಿತ್ರನ ಮನೆಯೇ ಆಗಿರೋದ್ರಿಂದ, ಮತ್ತೆ ಮಿತ್ರನ ಮನೆಗೆ ಹೋಗ್ತಿರೋದ್ರಿಂದ ಬುಧನ ಮನೆಯಿಂದ ಚಂದ್ರನ ಮನೆಗೆ ಹೋಗ್ತಿರುವಂಥದ್ದು, ಆದ್ರಿಂದ ಏನೋ ಅಂತ ದೊಡ್ಡ ವ್ಯತ್ಯಾಸವಿಲ್ಲ. ಮುಂದೆ ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂಥದ್ದು, ವಿಶೇಷವಾಗಿ ಆಷಾಢದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಪ್ರೀತಿ ಕಾಳಜಿ ಅಂತ ಹೇಳ್ತೀವಿ. ಸಾಕ್ಷಾತ್ ಲಕ್ಷ್ಮೀ ತಾಯಿಯ ಒಂದು ಆರಾಧನೆ ಮಾಡುವಂಥದ್ದು, ಅವರ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡುವಂಥದ್ದು. ಒಂದು ಆಷಾಢದಲ್ಲಿ ಪ್ರಮುಖವಾಗಿ 4 ಶುಕ್ರವಾರಗಳು ಬರುತ್ತೆ. ಮೊದಲನೇದಾಗಿ 27ನೇ ತಾರೀಕು ಜೂನ್ ತಿಂಗಳಲ್ಲೇ ಬರುವಂಥದ್ದು ಮೊದಲ ಶುಕ್ರವಾರ. ತದನಂತರ ಜುಲೈ 4ರಂದು 2ನೇ ಶುಕ್ರವಾರ, ಜುಲೈ 11ರಂದು 3ನೇ ಶುಕ್ರವಾರ, ಜುಲೈ 15ನೇ ತಾರೀಕಿನಂದು 4ನೇ ಶುಕ್ರವಾರ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಒಂದು ಪೂಜೆ ಮಾಡೋದ್ರಿಂದ ತುಂಬಾ ವಿಶೇಷ ಫಲ ಲಭಿಸುತ್ತೆ. ಜುಲೈ 10ನೇ ತಾರೀಕಿನಂದು ಗುರು ಪೂರ್ಣಿಮೆ ಇರುವಂತದ್ದು, ಗುರುಗಳನ್ನ ನಮಿಸುವಂಥದ್ದು, ಗುರುಗಳನ್ನ ಸ್ಮರಿಸುವಂಥದ್ದು ಮತ್ತು ಬಹಳ ವಿಶೇಷವಾಗಿರುವಂಥದ್ದು ಈ ಪೂರ್ಣಿಮಾ ದಿನ ನೋಡ್ತಾ ಬರ್ತೀವಿ. 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲದಿಂದ ಅದರ ಒಂದು ಸಮಾಪ್ತಿಯಾಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭವಾಗುತ್ತೆ. ವಿಶೇಷವಾಗಿ ನಾವು ದಕ್ಷಿಣಾಯನದಲ್ಲಿ ಯಾವುದೋ ಒಂದು ಶುಭ ಕಾರ್ಯ ಮಾಡುವುದಿಲ್ಲ, ಆದ್ರೆ 3 ತಿಂಗಳ ನಂತರ ಒಂದು ಶುಭ ಕಾರ್ಯಕ್ಕೆ ವರ್ಜವಾದ ಒಂದು ಸಮಯ ಅಂತ ಹೇಳ್ತೀವಿ, ನಮ್ಮ ಒಂದು ಪಂಚಾಂಗ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. 24ನೇ ತಾರೀಕು ಒಂದು ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ರಥ ಅಮಾವಾಸ್ಯೆ ಎಂದು ಮಾಡ್ತಾ ಬರ್ತಾರೆ. ಕೆಲವು ಸುಮಂಗ್ಲಿಯರು ಗಂಡನ ದೀರ್ಘಾಯುಷ್ಯಕ್ಕೆ ಈ ಒಂದು ರಥವನ್ನು ಮಾಡುವಂಥದ್ದು. ಜುಲೈ ತಿಂಗಳ ಅಂತ ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಪ್ರಾರಂಭವಾಗ್ತಿರುವುದರಿಂದ ಹಬ್ಬಗಳ ಸರಮಾಲೆನೆ ಒಂದು ನೋಡ್ತಾ ಬರ್ತೀವಿ. 29ನೇ ತಾರೀಕು ಒಂದು ನಾಗರ ಪಂಚಮಿ ಹಬ್ಬ ಕೂಡ ನಾವಿಲ್ಲಿ ನೋಡ್ತಾ ಬರ್ತೀವಿ. ಈ ಸತಿ ಒಂದು ಮಂಗಳವಾರನೇ ಒಂದು ನಾಗರ ಪಂಚಮಿ ಬಂದಿರೋದ್ರಿಂದ ತುಂಬಾ ವಿಶೇಷ ಅಂತ ಹೇಳ್ತೀವಿ. ಇವೆಲ್ಲ ನವಗ್ರಹಗಳ ಗೋಚಾರ ಜೊತೆಗೆ ಈ ಒಂದು ಆಚರಣೆಗಳು, ಬುಧ ಮತ್ತು ಸೂರ್ಯರ ಒಂದು ನವಗ್ರಹಗಳ ಗೋಚಾರ ಜೊತೆಯಲ್ಲಿ ಇಷ್ಟು ಆಚರಣೆಗಳು ಜುಲೈ ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಗುರೂಜಿ, ಇನ್ನು ವಿಸ್ತೃತವಾಗಿ ಗ್ರಹಗಳ ಗೋಚಾರದ ಪ್ರಭಾವವನ್ನ ನಾವು ನೋಡ್ತಾ ಹೋಗ್ತಾ ಇದ್ರೆ ಮೇಷರಾಶಿಯವರಿಗೆ ಇದು ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಮೇಷರಾಶಿಯವರಿಗೆ ತದನಂತರ ಈ ಒಂದು ಮಾಸದ ಒಂದು ಭವಿಷ್ಯ ನೋಡಿದ್ವಿ ನಾವು. ವೃಷಭ ರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ನಾವು ಭಾಗ್ಯ ಮತ್ತು ಕರ್ಮ ಅಧಿಪತಿಯಾದ ಶನೇಶ್ವರರು ಲಾಭ ಸ್ಥಾನದಲ್ಲಿ ಇರುವಂತದ್ದು. ಶನೇಶ್ವರರಿಂದ ಒಂದು ಒಳ್ಳೆ ಭಾಗ್ಯ ಸಿಗುವಂತದ್ದು. ಯಾಕಂದ್ರೆ ಶನಿ ಕರ್ಮಾಧಿಪತಿ ಕೂಡ ವೃಷಭ ರಾಶಿಯವರಿಗೆ ಆಗಿರುವಂತದ್ದು. ಇದರಿಂದ ಒಂದು ದಶಮಾಧಿಪತಿ ಒಂದು ಲಾಭ ಸ್ಥಾನದಲ್ಲಿ, ಭಾಗ್ಯ ಕರ್ಮಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಬೆಳವಣಿಗೆ, ಕೆಲಸದಲ್ಲಿ ಪದೋನ್ನತಿ ಮತ್ತು ಒಂದು ತುಂಬಾ ಒಂದು ವೃಷಭ ರಾಶಿಯವರಿಗೆ ಏಳಿಗೆ ಸಿಗುವಂತದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಶನೇಶ್ವರರಿಂದ. ಮತ್ತು ರಾಶಿಯಿಂದ ದ್ವಿತೀಯದಲ್ಲಿ ಗುರು ಇರುವಂತದ್ದು. ಗುರು ಅಂತಂದ್ರೆ ದೈವ ಗುರು ಬಲ ನಿಮ್ಗೆ ತುಂಬಾ ಚೆನ್ನಾಗಿರುವಂತದ್ದು. ಈ 11 ತಿಂಗಳ ಕಾಲ ಗುರು ಇರುವಂತದ್ದು. ಗುರುವಿನಿಂದ ಒಂದು ಡಿವೈನ್ ಎನರ್ಜಿ ಮತ್ತು ಒಂದು ಸ್ಟ್ರೆಂತ್ ಸಿಗುವಂತದ್ದು ನಾವು ನೋಡ್ತಾ ಬರ್ತೀವಿ. ಅದೃಷ್ಟ ಮತ್ತು ಲಾಭ ಕೊಡುವಂತದ್ದು ಗುರು ಗ್ರಹ.
ಸೊ ಶನಿ ಗುರುವಿಂದ ನಿಮಗೆ ಒಂದು ವೃಷಭ ರಾಶಿಯವರಿಗೆ ಏನು ತೊಂದರೆ ಕಾಣಿಸ್ಬರ್ತಾ ಇಲ್ಲ ಜುಲೈ ಮಾಸದಲ್ಲಿ. ಮತ್ತೆ ರಾಹು ದಶಮದಲ್ಲಿ ಇರುವಂತದ್ದು ನೋಡಿ, ಕೇಂದ್ರಾಧಿಪತಿ, ಕೇಂದ್ರದಲ್ಲಿ ಯಾವುದೇ ಗ್ರಹಗಳಿದ್ರು ಕೂಡ ಒಳ್ಳೆ ಫಲ ಕೊಡುವಂತದ್ದು. ರಾಹು ದಶಮ ಸ್ಥಾನದಲ್ಲಿ ಇರುವುದರಿಂದ ಅತಿ ಮಿತ್ರರ ಒಂದು ಫಲ ರಾಹು ಗ್ರಹದಿಂದ ಸಿಗುವಂತದ್ದು. ಕೆಲವೊಂದು ಕೆಲಸದಲ್ಲಿ ಸಂತೋಷ, ಸಹಕಾರ ಮತ್ತು ಉತ್ತಮ ಒಂದು ರೆಕಗ್ನೈಸೇಷನ್ ಸಿಗುವಂತದ್ದು ರಾಹು ಗ್ರಹದಿಂದ ನೋಡ್ತೀವಿ. ಮತ್ತೆ ಸುಖಾಧಿಪತಿಯಾದ ಸೂರ್ಯ ಗ್ರಹರು ದ್ವಿತೀಯ ಸ್ಥಾನದಲ್ಲಿದ್ದು ತೃತೀಯ ಭಾವಕ್ಕೆ, ಅಂದ್ರೆ ಇಲ್ಲಿ 15ನೇ ತಾರೀಕು ನಂತರ ಗೋಚರ ಆಗ್ತಿರುವಂತದ್ದು, ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗ್ತಿರುವಂತದ್ದು ನೋಡ್ತಾ ಬರ್ತೀವಿ. ಕುಜನು ಕೂಡ ರಾಶಿಗೆ ಸಪ್ತಮ ಮತ್ತು ವ್ಯಯಾಧಿಪತಿ, ವೃಷಭ ರಾಶಿಗೆ ಸಪ್ತಮ ವ್ಯಯಾಧಿಪತಿಯಾದ ಕುಜ ಗ್ರಹರು ಕೂಡ ಸುಖ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಸುಖ, ಸ್ತ್ರೀ ಸುಖ ಮತ್ತು ಎಲ್ಲಾ ಸುಖ ಭೋಗಗಳು ಈ ಒಂದು ಮಾಸದಲ್ಲಿ ವೃಷಭ ರಾಶಿಯವರಿಗೆ ವಿಶೇಷವಾಗಿ 2025 ಜುಲೈ ಮಾಸದಲ್ಲಿ ನೋಡ್ತಾ. ಗುರೂಜಿ, ಇದು ರಾಷ್ಟ್ರಾಧಿಪತಿಯ ವಿಚಾರಕ್ಕೆ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಜುಲೈ ತಿಂಗಳಲ್ಲಿ ಏನಾದ್ರೂ ನಿರೀಕ್ಷೆಗಳು ಇಟ್ಕೊಂಡಿದ್ರೆ ವೃಷಭ ರಾಶಿಯವರು ಅದು ಕಂಪ್ಲೀಟ್ ಆಗುತ್ತಾ? ಹೇಗಿರುತ್ತೆ ರಾಷ್ಟ್ರಾಧಿಪತಿ ಗೋಚಾರದಿಂದ ರಾಶಿ ಫಲ ವೃಷಭ ರಾಶಿಯವರಿಗೆ ಏನ್ ಸೂಚಿಸುತ್ತೆ ಗುರೂಜಿ? ನೋಡಿ, ಬಹು ಪ್ರಮುಖವಾಗಿ ರಾಷ್ಟ್ರಾಧಿಪತಿ ರಾಶಿಯಲ್ಲಿ ಇದ್ದಾರೆ. ಇದು ಒಂಥರ ರಾಜಯೋಗದ ಪರಿಸ್ಥಿತಿ. ಅಂದ್ರೆ ಈಗ ನೋಡಿ, ಸಾಮಾನ್ಯವಾಗಿ ನೀವು ಉದಾಹರಣೆಗೆ ನೋಡಿ, ಒಬ್ರು ಮನೆ ಯಾರೋ ಒಂದು ವೀಕ್ಷಕರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ, ಒಬ್ರು ಬಾಡಿಗೆ ಮನೇಲಿ ಇರ್ತಾರೆ. ಬಾಡಿಗೆ ಮನೆ ಅಂತಂದ್ರೆ ಒಂದು 11 ತಿಂಗಳ ಅಗ್ರಿಮೆಂಟ್ ಇರುತ್ತೆ. 11 ತಿಂಗಳವರೆಗೂ ಅವ್ರಿಗೆ ಚಿಂತೆ ಇರುತ್ತೆ. ಅದೇ ಒಂದು ಮನೆ ಲೀಸಿಗೆ ಹಾಕೊಂಡ್ರಂತೆ 3 ವರ್ಷ ಒಂದು ಅಗ್ರಿಮೆಂಟ್ ಇರುತ್ತೆ. 3 ವರ್ಷದವರೆಗೆ ಏನು ಚಿಂತೆ ಇಲ್ಲ. ಅದೇ ಅವ್ರ ಸ್ವಂತ ಮನೆನೇ ಇತ್ತಂದ್ರೆ ಹೇಗಿರ್ತಾರೆ ಹೇಳಿ? ಆರಾಮಾಗಿರ್ತಾರೆ, ಯಾವ ಚಿಂತೆನೂ ಇರಲ್ಲ, ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ, ನೀಟ್ ಆಗಿ ಇಟ್ಟಿರ್ತಾರೆ. ನಾನ್ ನೋಡಿದಂಗೆ ಒಂದ್ ಒಳ್ಳೆ ದೇವಸ್ಥಾನ ತರ ಮೇಂಟೈನ್ ಮಾಡಿರ್ತಾರೆ. ಸೊ ಆ ರೀತಿ ಈ ಒಂದು ರಾಷ್ಟ್ರಾಧಿಪತಿ ರಾಶಿಗೆ ಬರೋದ್ರಿಂದ ಆ ಒಂದು ಫಲಗಳು ಕೊಡುತ್ತೆ. ಸೊ ಅದರಿಂದ ಏನ್ ಸಿಗುತ್ತೆ? ಶುಕ್ರ ಸ್ವರಾಶಿಯಲ್ಲೇ ಇರೋದ್ರಿಂದ ಜುಲೈ ಮಾಸದಲ್ಲಿ ಸುಖ, ಸಂತೋಷ, ಆನಂದ, ಅಭಿವೃದ್ಧಿ ಮತ್ತೆ ತುಂಬಾ ಒಳ್ಳೇದಾಗುವಂತದ್ದು. ಆರೋಗ್ಯ ಚೆನ್ನಾಗಿರುತ್ತೆ. ಶತ್ರುಗಳ ಒಂದು ಬಾಧೆ ಇರೋದಿಲ್ಲ. ಯಾವುದೇ ರೀತಿ ವೃದ್ಧಿ ಆಗೋದಿಲ್ಲ, ಶತ್ರು ವೃದ್ಧಿ ಆಗೋದಿಲ್ಲ. ಮತ್ತೆ ಯಾವುದೇ ರೀತಿ ಬ್ಯಾಲೆನ್ಸ್ ಏನೇ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ವೃಷಭ ರಾಶಿಯವರು ಅಂತ ಹೇಳ್ತೀವಿ. ಜುಲೈ ತಿಂಗಳು ಹೆಚ್ಚಾಗಿ ಅಂತ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಇಲ್ಲಿ ಸ್ವಲ್ಪ ಸಪ್ತಮ ವ್ಯಾಧಿಪತಿ ಅಂದ್ರೆ ಅಯನ ಶಯನ ಭೋಗಕ್ಕೆ ಅಧಿಪತಿಯಾದ ಮಂಗಳ ಗ್ರಹರು ಕೂಡ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಖರ್ಚಾಗುತ್ತೆ. ಅಂದ್ರೆ ಒಳ್ಳೆ ವಿಚಾರಕ್ಕೆ ಖರ್ಚಾಗೋದು. ಈಗ ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳುವಂಥದ್ದು, ವಾಹನ ತಗೊಳ್ಳುವಂಥದ್ದು, ಇದೆಲ್ಲ ನಮ್ಮ ಒಂದು ಕಂಫರ್ಟ್ಸ್ಗೆ ತಗೊಳ್ಳುವಂಥದ್ದು. ಆ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಮತ್ತೆ ದ್ವಿತೀಯ ಪಂಚಮಾಧಿಪತಿಯಾದ ಬುಧ ಸ್ವಲ್ಪ ಬಲಹೀನತೆ ಹೊಂದುವಂಥದ್ದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಚಂದ್ರನ ಮನೆಗೆ ಹೋಗುವಂಥದ್ದು. ಸ್ವಲ್ಪ ಬುಧನ್ ರಿಲೇಟೆಡ್ ರೆಮಿಡಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಬುಧವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ನಮೋ ನಾರಾಯಣ ಅಂತ ಒಂದು ಜಪ ಮಾಡುವಂಥದ್ದು, ಈ ರೀತಿ ಮಾಡ್ಕೊಂಡ್ರೆ ಸಾಕು. ಓವರ್ ಆಲ್ ಆಗಿ ನವಗ್ರಹಗಳಲ್ಲಿ ರಾಷ್ಟ್ರಾಧಿಪತಿನೇ ಎಲ್ಲಾ ಫಲ ತುಂಬಾ ಪ್ರಬಲವಾಗಿ ಕೊಡುವಂಥದ್ದು. ನಾನು ಎಕ್ಸಾಂಪಲ್ ಕೊಟ್ಟು ತಿಳಿಸಿದ್ನಲ್ಲ ನಮ್ಮ ವೀಕ್ಷಕರಿಗೆ, ಆ ರಾಷ್ಟ್ರಾಧಿಪತಿನ ಬಲದಿಂದನೇ ಸ್ವಕ್ಷೇತ್ರಕ್ಕೆ ಓನ್ ಹೌಸ್ ಅಂತ ನಾವೇನ್ ನೋಡ್ತೀವಿ, ಅದರಿಂದ ಒಳ್ಳೇದಾಗುತ್ತೆ. ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಯಾರು ಕಲೆಗೆ ಸಂಬಂಧಪಟ್ಟಂತದ್ದು, ಕಲೆ ಆರಾಧಕರು ಇರ್ತಾರೋ, ಸಿನಿಮಾ ಮತ್ತೆ ಈ ರೀತಿ ಬುಟಿಕ್ ಆಗಿರ್ಬೋದು, ಮತ್ತೆ ಒಂದು ಪರ್ಫ್ಯೂಮ್ ಸೆಂಟರ್ ಇರ್ಬೋದು, ಅಥವಾ ಒಂದು ಯಾವ್ದೋ ಒಂದು ಪಾರ್ಲರ್ ಇರ್ಬೋದು, ಅವರಿಗೆ ಒಂದು ಒಳ್ಳೆ ವೃದ್ಧಿ ಲಾಭ ಅಂತ ಹೇಳ್ತೀವಿ. ಅದರಲ್ಲಿ ಯಾರು ಹೊಸ ಹೆಣ್ಮಕ್ಳು ಬಿಸ್ನೆಸ್ಗೆ ಕೈ ಹಾಕ್ಬೇಕಂತಿರೋ ಈ ಮಾಸದಲ್ಲಿ ತುಂಬಾ ಯಥೇಚ್ಛವಾಗಿ ಇರುವಂತಹ ಒಂದು ಫಲಗಳನ್ನು ನೋಡ್ತಾ ಬರ್ತೀವಿ. ಅದ್ರ ಜೊತೆನಲ್ಲಿ ಆದಷ್ಟು ಲೇವಾದೇವಿ ಯಾರು ಇರ್ತಾರೋ ವೃಷಭ ರಾಶಿಯವರು ಈ ಒಂದು ಮಾಸದಲ್ಲಿ, ಯಾಕಂದ್ರೆ ಇಲ್ಲಿ ಶುಕ್ರನ ಬಲನೂ ಇದೆ, ಗುರುವಿನ ಬಲನೂ ಇದೆ, ಮತ್ತು ಶನೇಶ್ವರರ ಬಲನೂ ಇದೆ. ಅಂದ್ರೆ ಈ 3 ಗ್ರಹಗಳು, ಒಂದು ರಾಷ್ಟ್ರಾಧಿಪತಿ ರಾಜಯೋಗ ಕೊಡ್ತಾ ಇದೆ, ಧನಕಾರಕನಾದ ಗುರು ಒಳ್ಳೇದ್ ಕೊಡ್ತಾ ಇದೆ, ಕರ್ಮಾಧಿಪತಿಯಾದ ಶನೇಶ್ವರರು ಕೂಡ ಒಳ್ಳೇದ್ ಕೊಡ್ತಾ ಇರುವಂತದ್ದು. ಇಷ್ಟೆಲ್ಲಾ ಒಂದು ಕಂಬೈನ್ಡ್ ಆಗಿ ವೃಷಭ ರಾಶಿಯವರಿಗೆ ಈಗ ಹೇಗ್ ಹೋಗುತ್ತೋ ಒಂದು ಜುಲೈ ಮಾಸ ಅಂತಂತಾನೆ ಗೊತ್ತಾಗೋದಿಲ್ಲ. ಅಷ್ಟು ಮೊದಲೇದಾಗಿ ನಾವು ತಿಳಿಸಿದಾಗೆ ಆಚರಣೆಗಳೇ ತುಂಬಿಕೊಂಡಿದೆ ಜುಲೈ ಮಾಸದಲ್ಲಿ. ಅದ್ರ ಜೊತೆನಲ್ಲಿ ರಾಶಿಯವರಿಗೆ ಖುಷಿ ಜಾಸ್ತಿ ಇರುವಂತದ್ದು ರಾಷ್ಟ್ರಾಧಿಪತಿಯ ಗೋಚರದಿಂದ ನಾವು ವಿಶೇಷವಾಗಿ ನೋಡ್ತೀವಿ. ಗುರೂಜಿ, ಇನ್ನು ವೃಷಭ ರಾಶಿಯವರಿಗೆ ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ಏನಾದ್ರೂ ಫಲಗಳಿದ್ಯಾ? ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ, ಹೇಗೆ ಅಂತ ಹೇಳಿ? ನೋಡಿ, ತುಂಬಾ ವಿಶೇಷವಾಗಿ ವೃಷಭ ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರ. ಕೃತಿಕಾ ನಕ್ಷತ್ರದವರು ಸ್ವಲ್ಪ ನಿಮ್ಮ ಕೆಲಸದ ಪ್ರಗತಿಯಿಂದ ನಿಮ್ಗೆ ಅಸಂತೃಪ್ತಿ ಆಗ್ಬೋದು, ಅಂದ್ರೆ ಇನ್ನೂ ಸ್ವಲ್ಪ ಸುಧಾರಣೆ ಮಾಡಲು ಯತ್ನಿಸ್ತೀರಾ ಅಂತ
ತೋರಿಸ್ತಾ ಇದೆ. ರೋಹಿಣಿ ನಕ್ಷತ್ರದವರು ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಅದಕ್ಕಾಗಿ ನೀವು ಸ್ವಲ್ಪ ಹೆಚ್ಚು ಶ್ರಮ ಪ್ರಯತ್ನ ಪಟ್ಟು ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಮತ್ತೆ ಮೃಗಶಿರ ನಕ್ಷತ್ರದವರು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ವ್ಯಾಪಾರದಲ್ಲಿ ವೈಮನಸ್ಸು ಮತ್ತು ಏನೋ ಒಂದು ಮಾನಸಿಕ ಚಿಂತೆ ಕಾಡುವಂಥದ್ದು. ಅದಕ್ಕೆ ನೀವು ಈ ಒಂದು ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಸ್ವಲ್ಪ ನಿಧಾನದಿಂದ ಸಮಯ ತೆಗೆದು ಯೋಚನೆ ಮಾಡಿದ್ರೆ ಅದು ಕೂಡ ದೂರವಾಗುತ್ತೆ. ಆದಷ್ಟು ಇಲ್ಲಿ ರಾಷ್ಟ್ರಾಧಿಪತಿ ಬಲವಾಗಿರೋದ್ರಿಂದ ದೇವಿಯ ಮಂತ್ರ, ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು 54 ಬಾರಿ ಅಥವಾ 108 ಬಾರಿ, ವಿಶೇಷವಾಗಿ ಮಂತ್ರ ಜಪಗಳಲ್ಲಿ ಒಂದು ವಿಧ ಇದೆ. ಅಂದ್ರೆ ಉತ್ತರಾಭಿಮುಖ ಮಾಡಿಕೊಂಡು ಅದಕ್ಕೆ ಬೆಳಗಿನ ಸಮಯದಲ್ಲಿ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳಾದ ನಂತರ ಹುಡುಗರಿಗೆ ಏನ್ ಮಾಡ್ತಾರೆ, ಕೆಲವರು ಅರ್ಜೆಂಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಇರ್ತಾರೆ, ಅದ್ರ ಒಂದು ಫಲ ತುಂಬಾ ಬರೋದಿಲ್ಲ. ಹೇಗ ನಾವು ಊಟ ಮಾಡ್ತೀವಿ ನೋಡಿ, ತುಂಬಾ ಫಾಸ್ಟ್ ಆಗಿ ತಿನ್ಕೊಂಡ್ರೆ ನಮಗೆ ಒಳ್ಳೆ ಡೈಜೆಷನ್ ಆಗುತ್ತೆ. ನಿಧಾನವಾಗಿ ತಿಂದ್ರೆ, ಮನಸ್ಸು ತೃಪ್ತಿಯಾಗಿ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಅದೇ ರೀತಿ ಮಂತ್ರ ಜಪಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇರೋದ್ರಿಂದ ಅದನ್ನ ನಿಧಾನವಾಗಿ 21, 54 ಅಥವಾ 108 ಬಾರಿ ಉತ್ತರಾಭಿಮುಖವಾಗಿ ಮಾಡಿಕೊಂಡು ಬೆಳಗಿನ ಜಾವದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ಸಂಜೆ ಮಾಡುವಂಥದ್ದು ಗಾಯತ್ರಿ ಮಂತ್ರದ ಜಪ ಒಳ್ಳೇದಾಗುತ್ತೆ. ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಲ್ಪ ಆದಷ್ಟು ದಿನಾಲು ಸಮಯ ಸಾಧ್ಯ ಸಿಕ್ಕರೆ ಕಾಗೆಗಳಿಗೆ ಆಹಾರವನ್ನು ನೀಡಿ, ಒಂದು ಅಕ್ಷತೆ ಕಾಳನ್ನ ಕೊಡುವಂಥದ್ದು ಅಥವಾ ತಮ್ಗೇನು ಧಾನ್ಯಗಳಿಗೆ ಸಂಬಂಧಿತವಾಗಿ ವಿಶೇಷವಾಗಿ ಕಾಗೆಗಳಿಗೆ ಆಹಾರ ನೀಡೋದ್ರಿಂದ ತುಂಬಾ ಒಳ್ಳೆ ಫಲ ಜುಲೈ ಮಾಸದಲ್ಲಿ ಒಂದು ವೃಷಭ ರಾಶಿಯವರಿಗೆ ಸಿಗುತ್ತೆ. ಗುರುಜಿ, ದೇವಸ್ಥಾನಗಳಿಗೆ ಭೇಟಿ ಕೊಡಬಹುದಾ ಹೇಗೆ ಅಂತ ಹೇಳಿ ಇವರು ಕೂಡ? ಖಂಡಿತ ನೋಡಿ, ವೃಷಭ ರಾಶಿ ಅಧಿಪತಿಯಾದ ಶುಕ್ರ ಗ್ರಹ, ಶುಕ್ರಕ್ಕೆ ಅಧಿಪತಿ ಅಂತಂದ್ರೆ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ, ಆ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಜಪ ಮಾಡುವಂಥದ್ದು. ವಿಶೇಷವಾಗಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಒಂದು ಖಾದ್ಯ ಅಂತಂದ್ರೆ ಖೀರ ಅಂತ ಹೇಳ್ತೀವಿ, ಸಾಬುದಾನಿ ಖೀರ ಅಂತ ಹೇಳ್ತೀವಿ. ಅದನ್ನ ಶುಕ್ರವಾರದ್ದು ದೇವಿಯ ಒಂದು ಪಾದಕ್ಕೆ ಅರ್ಪಣೆ ಮಾಡಿ ಒಂದು ನೈವೇದ್ಯವನ್ನು ನೀಡಿ ದೇವಿಯ ದರ್ಶನ ಮಾಡೋದ್ರಿಂದ ಆ ದೇವಿಯ ಪ್ರಸನ್ನತೆ ಜಾಸ್ತಿ ಆಗುತ್ತೆ. ತುಂಬಾ ಒಳ್ಳೆ ಪರಿಹಾರ ಕೂಡ ಆಗುತ್ತೆ. ಓಕೆ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರುಜಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹಾಗೆ ಪಂಚಾಂಗ ತಿಥಿ ದಿನದ ವಿಶೇಷತೆ ನಮ್ಮ ವೀಕ್ಷಕರ ಪ್ರಶ್ನೆಗೂ ಸಹ ಉತ್ತರವನ್ನ ನೀಡಿದ್ದೀರಾ ಗುರುಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪರಿಹಾರ ಕ್ರಮಗಳನ್ನ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸಿದ್ದಾರೆ. ಜುಲೈ ತಿಂಗಳಿನಲ್ಲಿ ನೀವು ಅಂದ್ಕೊಂಡಿರುವಂತಹ ಎಲ್ಲಾ ಕೆಲಸ ಕಾರ್ಯಗಳು ಆಗ್ಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.